ಸೊ ದಿಸ್ ವಾಸ್ ಥರ್ಸ್ಡೇ. ನಾವು ಅಪ್ಪನ ಮತ್ತೊಂದು ಸಲ ಲಾಸ್ಟ್ ವೆಟ್ ವಿಸಿಟಿಗೆ ಅಂತ ಕರ್ಕೊಂಡು ಹೋಗತ್ತಿದ್ವಿ. ಸೊ ಅವಾಗ ಅವನ ಇದು ಬಾಟಲ್ ಒಳಗೆ ಆಡೋದು ಹಿಂಗೆ ಮಾಡತ್ತಿದ್ದ. ಕಾರ್ ಒಳಗೆ ಸುಮ್ಮನೆ ಕೊಡಂಗಿಲ್ಲ, ಅವ್ನಿಗೆ ಏನರ ಒಂದು ಡಿಸ್ಟ್ರಾಕ್ಷನ್ ಬೇಕೇ ಬೇಕು. ಮತ್ತು ಆಮೇಲೆ ನೋಡ್ರಿಲ್ಲ ಅವನು ಹೆಂಗೆ ತೊಗೊಂಡು ಬರ್ತೇವೆ ಅಂಥೇಳಿ ವೆಟ್ ಕಡೆ, ಯಾಕಂದ್ರೆ ಅಲ್ಲಿ ನೀರೂ ಭಾಳ ಇತ್ತು ಮತ್ತು ಅವ್ನ ಕಾಲು ಇನ್ಫೆಕ್ಷನ್ ಆಗಬಾರ್ದು ಅಂತೇಳಿ ಹಂಗೆ ಕರ್ಕೊಂಬಂದ್ವಿ ನಾವು. ಕೊರೆ ಮಾರಿ ಬರ್ತಾಯ್ತ ನೋಡ್ಲ ಮಗ. ನೋಡ್ ವೇಟ್ ಎಷ್ಟೈತ್ ತೋರ್ಸ ನಮ್ ವ್ಯೂವರ್ಸಿಗೆ. ಆಪ್ ವೇಟ್ ಎಷ್ಟೈತ್ ನೋಡ್ತೀವಿ ನೋಡಿ. 20 ಹೆಚ್ಚಾಗಣ 20 ಇಲ್ಲ ಅಷ್ಟೇ ಐತ. ನೀವು ಕೈ 20 ಅದಾನ ಅಷ್ಟ. 20 ಅದಾನ. ನಿಮ್ ಹಾಸ್ಪಿಟ್ಲ್ ಗ್ರೌಂಡ್ ತೆಲೆ ಕೊಟ್ಟಿದೆ. ಇಲ್ಲಿ ಹಾಸ್ಪಿಟ್ಲ್ ಇದೆ. ಇಲ್ಲೇ ಅಪೋಸಿಟ್ ಐತೆ. ಸೊ ಇವರು ಡಾಕ್ಟರ್ ವಿವೇಕ್ ಅಂತ ಲೆಲೆ ಗ್ರೌಂಡ್ಸ್ ಬ್ಯಾಕ್ ಸೈಡ್ ಗೇಟ್ ಅಪೋಸಿಟ್ ಇದೆ ವಿ ಕೇರ್ ಕ್ಲಿನಿಕ್. ಸೊ ನಾವು ಆ್ಯಪನ್ನ ಆಲ್ಮೋಸ್ಟ್ 40 days ಇದಾಗ ತಗೊಂಡಿದ್ವಿ. ಆಮೇಲೆ ಅವನಿಗೆ ಸ್ವಲ್ಪ ಆರಾಮಿಲ್ದಂಗೆ ಆಯ್ತು ಅಂತ ಹೇಳಿ ನಾ ಆಲ್ರೆಡಿ ನಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಹಾಕಿದ್ದೆ ಅವ್ನು ಹೆಂಗೆ ಕ್ಯೂರ್ ಆಗಿದ್ದಾನಂತ. ಆವಾಗ ಅವ್ನಿಗೆ ಫಸ್ಟ್ ಪ್ಯಾರಾವೈರಸ್ ಅಟ್ಯಾಕ್ ಆಗಿತ್ತು. ಆವಾಗ ಇವ್ರು ಡಾಕ್ಟ್ರ್ ಕಡೆ ಅವ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಅವಾಗಿನ ನಾವು ಇಲ್ಲೇ ಅವನಿಗೆ ರೆಗ್ಯುಲರ್ ಆಗಿಬಿಟ್ಟಿವಿ. ಅಮೆಝಾನಲ್ಲಿ ಸರ್ಚ್ ಮಾಡಿದೆ, ಸಿಕ್ತು. ಇದನ್ನು ಗೊಟ್ಟು ಕುಣಿ ಅಂತೀವಿ ನಾವು. ಈ ಆಟ ತುಂಬ ಚೆನ್ನಾಗಿರ್ತದೆ ಮತ್ತು ಟೈಮ್ ಪಾಸ್ ಆಗ್ತದೆ. ಚೈಲ್ಡ್ಹುಡ್ ಮೆಮರೀಸ್. ದಿಸ್ ಒನ್ ಇಸ್ ಚೈಲ್ಡ್ಹುಡ್ ಮೆಮರೀಸ್. ಜೇಮ್ಸ್ ಅವೆಲ್ಲ ನಮ್ ಸ್ಕೂಲ್ ಟೈಮ್ ಇದ್ರಿ. ಇದೆಲ್ಲ ಆಕ್ಚುಲಿ ಹುಣಸೆ ಪಿಚ್ಚೆ ಅದನ್ನ ಹಾಕಿ ನಾವು ಆಟ ಆಡ್ತಿದ್ವಿ ಮೊದಲು ಚಿಕ್ಕವರಿದ್ದಾಗ. ಈಗ ಇದಕ್ಕೆ ಕವಡೆ ಬಂದಿದೆ. ನಾವು ಕ್ಯಾರಮ್ ಆಡೋ ವ್ಲಾಗು ಹಾಕ್ತಿವಿ. ಆದ್ರೆ ಕ್ಯಾರಮ್ ಆಡುವಾಗ ನಾನು ಮತ್ ನಮ್ ಪೇರೆಂಟ್ಸ್ ಮತ್ತೆ ಇನ್ನೊಬ್ ದೊಡ್ಡ ಪೇರೆಂಟ್ ಅಕ್ಕಿ ಬರ್ಬೇಕಾಗ್ತತೆ. ಅದಕ್ಕೆ ನಾವು ಕ್ಯಾರಮ್ ಆಡೋದಿನ್ನ ಹಾಕಿಲ್ಲ. ಅದೇ ಕೆಲ್ಸಕ್ಕೆ ಒಂದ್ ಕ್ಯಾರಮ್ ಆಡೋದೇ ಹಾಕಿ ಅದರ ಚಲನ ಯಾರ್ ಗೆಲ್ತಾರೆ ಅದಕ್ಕೆ ಏನ್ ಟಾಸ್ಕ್ ಕೊಡ್ಬೇಕು ಒಬ್ರಿಗೊಬ್ರಿಗೆ ಅಂತ ಅದನ್ನ ಬೇರೆ ಒಂದ್ ವ್ಲಾಗ್ ಮಾಡ್ತೀನಿ. ಇಲ್ಲ ನೋಡ್ರಿ, ಇವ್ರ ಸೈಡ್ ಎಲ್ಲಾ ಖಾಲಿ ಆಯ್ತು. ಇಲ್ಲಿ ಇವ್ರ ಸೈಡ್ ಇನ್ನ ಅದ ಕಾಯಿನ್ ಸಾಂಗ್ ಉಳಿಸ್ಕೊಂತಾರ ಯಾರು, ಅವರೇ ವಿನ್ನರ್ ಅಂತ. ಇದ್ರ ಇವ್ರ ಸೋತ್ರ ಇವ್ರ ಗೆದ್ರ, ಅದಕ್ಕೆ ಇವ್ರ ಇನ್ನೊಂದ್ಸಲ ಆಡ್ತಾರ ನನ್ ಜೊತೆ ಅಷ್ಟೇ. ಇವಾಗ ಈಗೆಲ್ಲ ತಗೊಂಡ್ಬಿಡೋದು. ಆಮೇಲೆ ಸೊ ದಿಸ್ ವಾಸ್ ಸ್ಯಾಟರ್ಡೆ. ನಾವು ಎಲ್ಲೂ ಹೋಗೋಕ್ಕಾಗಿಲ್ಲ. ಸ್ಯಾಟರ್ಡೆ ನಮ್ಮ ಮನೆಗೆ ಆರ್ಡ್ರ್ ಮಾಡ್ಕೊಂಡು ಪಿಜ್ಜಾ ಆನ್ಲೈನ್ ತರಿಸ್ಕೊಂಡು ತಿಂದೆ. ಫುಲ್ ಮಳೆ ಇತ್ತವ. ಸೊ ನಾವು ಹೊರಗೆ ವಾಕಿಂಗ್ ಅದು ಹೋಗಿಲ್ಲ. ಆಮೇಲೆ ಸಂಡೇ ನಾವು ಗಣಪತಿ ಸೆಲೆಕ್ಷನ್ ಮಾಡೋಕ್ಕಂತ ಹೋದ್ವಿ. ನಾವು ಅಲ್ಲಿ ತಿಲಕವಾಡಿ ಸೈಡು ಮತ್ತು ಸದಾಶಿವನಗರಲ್ಲಿ 2 ಕಡೆ ಎಲ್ಲ ನೋಡಿದ್ವಿ. ನಾವು ಆ್ಯಕ್ಚುಲಿ ಓಲ್ಡ್ ತೊಗೊಳ್ಳೋ ಕಡೆ ಅವರು ನಮಗೆ ಕರೆದಿದ್ರು ಬಾ ಅಂತೇಳಿ ಸಾಯಿ ಮಂದಿರ ಹತ್ರ. ಅಲ್ಲಿ ಹೋಗೋಕ್ಕೇನಾಗಿಲ್ಲ, ಅವ್ರು ಮಂಡೇ ತರಿಸ್ತೀವಂದ್ರೆ. ಬಟ್ ನಾವು ಸಂಡೇನ ಫೈನಲ್ ಮಾಡಿ ಬಂದಿದ್ದೀವಿ. ಯು ಕ್ಯಾನ್ ಕೀಪ್ ಗೆಸ್ಸಿಂಗ್ ಯಾವ ಗಣಪತಿ ಇರ್ಬೋದು. ಇದರಲ್ಲೇ ಇರುತ್ತೆ ಒಂದು, ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಗಣಪತಿ ವ್ಲಾಗಲ್ಲಿ. ಬಟ್ ಅಲ್ಲಿವರೆಗೂ ನೀವು ಗೆಸ್ ಮಾಡ್ಬೋದು ಇದರಲ್ಲಿ ಯಾವ ಗಣಪತಿ ಇರ್ಬೋದು ಅಂತಂಥೇಳಿ. ಜಸ್ಟ್ ಹಂಗೆ ನೋಡ್ತಾ ಇರಿ. ಯಾವ ಇಟ್ಟ ಇಲ್ಲ ಮಣ್ಣಿಂದಿರೋದು ಹೇಳ್ತಿದ್ದೆ. ಅಲ್ಲಿ ಯಾವ ಇಟ್ಟಿಲ್ಲ, ಅದ್ ಬಿಟ್ಟಲ್ಲಿ ಕುಮಾರಸ್ವಾಮಿನಾಗ ಯಾವ ಇಲ್ಲ, ಕ್ಯಾನ್ಸಲ್ ಆಯ್ತು ಪ್ಲಾನ್. ಯಾವ ಇಲ್ಲ ಅಲ್ಲಿ ಅಂಗಡಿ ಎಲ್ಲ ಇಲ್ಲೇ ಮೇನ್ ರೋಡ್ ಇಲ್ಲ, ಅದು ಕೂಡ ಇಲ್ಲ, ಯಾವ ಇಲ್ಲ. ಅದೇ ಈಗ ತೆಗ್ದಾರ ಎಲ್ಲ ಜಾಸ್ತಿ ಇಟ್ಟಿಲ್ಲ, ಮತ್ತೆಲ್ಲ ಚೆನ್ನಾಗಿ ಕಾಣಿಸ್ತದೆ. 3,300 ಮಾಡಂತ ಕೇಳ್ಬೇಕು ಅಷ್ಟ. ದೊಡ್ಡದು ಬ್ಯಾಡ ನಮಗೆ, ದೊಡ್ಡದು ಬ್ಯಾಡ ನಮಗೆ. ಈಗ ಅಡಾಗ್ಲ ಇಟ್ಟಾದ್ಮೇಲೆ ನಿಂಗೆ ಅನಿಸ್ತೈತ ಅದ್ ಹಿಂಗ್ ಕವರ್ ಆಗೈತಂತ. ಇಲ್ಲಿ ಫಸ್ಟ್ ಆ್ಯಪು ಭಾಳ ದಿನ ಆದಮೇಲೆ ಬಿ ಬಾಸ್ ನೋಡ್ರಿ ಹೆಂಗೆ ಅವನ ಆಟ ಆಡತ್ತಾನ ಅವನ ಜೊತೆ ಇಬ್ರು ಕೂಡಿ. ಬೆಲ್ಲ ಸೇರಿಸಿರೋದು ಉಂಡೆ ಮಾಡೋದು. ಓಕೆ, ಇದು ಶೇಂಗಾ ಮಾಡಿರೋದು, ಶೇಂಗಾ ಬೆಲ್ಲ ಅದೊಂದು ಉಂಡೆ. ಆಮೇಲೆ ಈಗ ಇಕ್ಕಿ ಮಾಡ್ತಿರೋದು ಪುಟಾಣಿದು. ಮತ್ತೆ ಜಾಸ್ತಿ ತುಪ್ಪ ಯೂಸ್ ಮಾಡ್ತೀವಿ ನಾವು. 1 kg ನೋಡಿ ಫ್ರೆಂಡ್ಸ್, ನಾನು ಈ ವರ್ಷ ಹೆಂಗ್ ಉಂಡೆ ಕಟ್ಟಿದೆ ನೋಡ್ರಿ. ನಂಗೂ ಬರ್ತದೆಲ್ಲ. ಅವಾಗಲೇ ಮೇಲೆ ಪೂಜೆಗಂತ ಮಾಡಿ ಮಡಿನಾಗ ಮಾಡಿ ತೆಗ್ದಿಟ್ಬಿಟ್ಟಿವಿ, ಅವು ಮುಟ್ಟಂಗಿಲ್ಲ.
ಇವೆಲ್ಲ ನಮಗ್ ತಿನ್ನಕ್ ಬೇಕಾಗಿರೋ ಅಷ್ಟೇ. ಅದಕ್ಕೆ ನಾನ್ ಮಾಡ್ತಿದ್ದೇನೆ. ಅವರು ಹಸಿ ಬಟ್ಟೆ ಡೈರೆಕ್ಟ್ ಸ್ನಾನ ಮಾಡಿ ಬಂದ್ ಅದನ್ನ ದೇವ್ರಿಗೆ ಅಂತ ಹೇಳಿ ಕಟ್ಟಿದ್ರು. ನಾನ್ ಅಪ್ಪನ್ ಮುಟ್ಕೊಂಡ್ ಸುಮ್ನೆ ಹಾಕಂತೇಳಿ ಎಲ್ಲರಿಗೂ ಜನರೆಲ್ಲ ತಿನ್ನೋದಕ್ ಮನ್ಯಾಗ ಅಂತೇಳಿ ನಾನ್ ಮಾಡ್ತಿದ್ದೇನೆ. ಬಟ್ ನಾನ್ ತಲೆ ಮೇಲೆ ಸ್ನಾನ ಮಾಡಿದ್ದೇನೆ, ಹಂಗೇನಿಲ್ಲ. ಆದ್ರೂ ನೋಡ್ರಿ ಸಲ ಎಲ್ಲ ಎಷ್ಟೊಂದ್ ಮಾಡಿನಂತ. ನಾವು ತುಪ್ಪ ಹೊರಗಡೆಯಿಂದ ಪ್ಯೂರ್ ತುಪ್ಪ ತಂದು ಮಾಡ್ತೀವಿ, ಹೊರಗಿಂದ ಅಂದ್ರೆ ಕಂಟೈನರ್ನಾಗಿಂದ ಇಲ್ಲ. ಇದು ಪ್ಯೂರು ಇದು ಏನಂತಾರೆ ಪವರ್ ಕಡೆ ಅಲ್ಲ, ಅಂದ್ರೆ ಲೂಸ್ ಸಿಗುತ್ತೆ. ಇದು ಅಲ್ಲಿಂದ ತಗೊಂಬಂದ್ ಮಾಡಿರೋದು ಪ್ಯೂರ್ ಇರ್ತದೆ. ಜಾಸ್ತಿ ತುಪ್ಪ ಹಾಕ್ತೀನಿ, ತುಪ್ಪ ಹಾಕಿದ್ರೇನೆ ಉಂಡೆ ರುಚಿ ಬರೋದು. ಅದಕ್ಕೆ ನಮ್ ಉಂಡೆ ಬಹಳ ಕ್ರಿಸ್ಪಿ ಮತ್ತು ಸಾಫ್ಟ್ ತುಪ್ಪ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಹೊರಗೆ ಹಂಗ ಸ್ವಲ್ಪ ಹಾರ್ಡ್ ಇರ್ತಾವ, ಹಂಗಿರಂಗಿಲ್ಲ. ನಮ್ದು ಹಿಂಗ್ ಸಾಫ್ಟ್ ಇರ್ತಾವ. ನೆಕ್ಸ್ಟ್ ನಿಮಗೆಲ್ಲ ರೆಡಿ ಆದ್ಮೇಲೆ ತೋರಿಸ್ತೇವೆ ಎಷ್ಟೆಷ್ಟು ಆಗಿದಾವೆ, ಯಾವ್ದು ಅಂತೇಳಿ. ಇವರು ನಮ್ಮ ಸಬ್ಸ್ಕ್ರೈಬರು ಮತ್ತೆ ನಮ್ಮ ಸಿಸ್ಟರ್, ನಮ್ಮ ದೊಡ್ಡ ಸಿಸ್ಟರ್. ಇವ್ರ ಹೆಸರು ಉಮಾ ಸುಧಾ ಅಂತ. ಬಹಳ ಎಕ್ಸ್ಪರ್ಟು, ಎಲ್ಲಾ ವಿಷಯದಲ್ಲೂ ತುಂಬಾ ಎಕ್ಸ್ಪರ್ಟು, ತುಂಬಾ ಕ್ಲೀನು. ಆಮೇಲೆ ಅಂದ್ರೆ ನಮ್ಮ ಮದರ್ನ ಎಲ್ಲ ಇವರೇ ನೋಡ್ಕೊಳ್ಳೋದು. ಬಹಳ ಕೇರ್ಫುಲ್ ಆಗಿ ನೋಡ್ಕೊಂತಾಳೆ, ಎಲ್ಲಾರನ್ನ ಇದು ಮಾಡ್ತಾಳೆ, ಎಲ್ಲಾರ್ಗು ಸಜೆಷನ್ ಕೊಡ್ತಾಳೆ. ಅದಕ್ಕೆ ಸುರಭಿಗೂ ಬಹಳ ಫೇವ್ರೇಟ್, ದೊಡ್ಡಮ್ಮ. ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ, ಆದ್ರೂ ಚಿಕ್ಕವಳಿದ್ದಾಗಿಂದ ತುಂಬಾ ಅವರು ಒಳ್ಳೆ ಎಲ್ಲ ಬೆಳೆಸಿದ್ದಾರೆ. ಈಗ ನಾವೊಂದು ಗಣಪತಿ, 4 ಗಣಪತಿನ ಉಮಾ ಸುಧಾಗೆ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಅವ್ರು ಗೆಸ್ ಮಾಡಬೇಕು ನಾವು ಯಾವ ಸೆಲೆಕ್ಟ್ ಮಾಡೀವಿ ಅಂತ. ಆ ಗೆಸ್ಸಿಂಗನ್ನು ಕೂಡ ನಾವು ಸಸ್ಪೆನ್ಸ್ ಆಗಿ ಇಡ್ತೀವಿ. ಜಸ್ಟ್ ಯು ಶೋ ಇದಿರ್ಬೋದು ನೋಡಿ. ಸೆಕೆಂಡ್ ಒನ್ ಇದನ್ನಂತ ಗೆಸ್ ಮಾಡಿದ್ದಾರೆ, ನಾವು ಆಮೇಲೆ ರಿವೀಲ್ ಮಾಡ್ತೀವಿ ಕರೆಕ್ಟಾ ಅಲ್ಲ ಅನ್ನೋದು. ಓಕೆ, ನೀ ಏನಾದರೂ ಮಾತಾಡು. ಮಾತಾಡೋದು ಏನಿಲ್ಲ. ನಿನಗೆ ಸುರಭಿ ಮತ್ತೆ ನಾವು ಅಕ್ಕಿ ಮಾಡೋ ಬ್ಲಾಗ್ ಇಷ್ಟ ಆಗುತ್ತಾ? ಇಲ್ಲ, ಮಲ್ಲರಾಜ ಎಲ್ಲದರಲ್ಲೂ ಇರ್ತಾನೆ. ಈಗ ನೆಕ್ಸ್ಟ್ ಅಮ್ಮ ಆರಾಮಾದ್ಮೇಲೆ ಅವ್ರದ್ದೊಂದು ಬ್ಲಾಗ್ ತೆಗಿಯೋರಿದ್ದೀವಿ. ಅಪ್ಪು ಇಷ್ಟ ಆಗ್ತಾನೆ ಇಲ್ಲ, ಅವನ್ ಭಾಳ ಗಲಾಟೆ ಮಾಡ್ತಾನೆ. ಮತ್ತೇನಾದ್ರೂ ಹೇಳ್ರಿ. ಹಂಗೇನಲ್ಲ ಸುರಭಿ, ನಿಮ್ಗೆ ನಿಮ್ ಸಿಸ್ಟರ್ ಮಗಳ ಅಂತೇಳಿ ಆ ರೀತಿ ಹೇಳ್ಬಿಡ್ರಿ, ಒಂದು ವಿವರ್ ಆಗಿ ಹೇಳ್ರಿ. ಯಾಕಂದ್ರೆ ನೀವು ಜಾಸ್ತಿ ಟಿವಿ ನೋಡ್ತೀರಿ, ಅದ್ರೆಲ್ಲ ಯೂಟ್ಯೂಬ್ಸ್ ಎಲ್ಲ ನೋಡ್ತೀರಿ. ಅದನ್ನ ಕಂಪೇರ್ ಅಂತಲ್ಲ, ಅದೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೆಟರ್ ಇದೆನ್ನ ಇಲ್ಲ ಅಂತ. ಮೊದ್ಲಿಂದಾನು ಮಾಡ್ತಾನೆ ಇರ್ತಿದ್ಲಲ್ಲ, ಯಾಕಂದ್ರೆ ಮೊದ್ಲಿಂದ ಅವಳು ಯಾವ್ದೇ ರೀಲ್ಸ್ ಮಾಡಲಿ, ಫೋಟೋ ಮಾಡ್ಲಿ, ಇವರೇ ಫೋಟೋಗ್ರಾಫರ್. ಸುರಭಿ ಪರ್ಸನಲ್ ಫೋಟೋಗ್ರಾಫರ್ ಇವರು. ಅದಕ್ಕೆ ಈಗ ಫಸ್ಟಿಗೆ ಹಾಕಿದ ತಕ್ಷಣ ಫಸ್ಟ್ ವ್ಯೂ ಬರೋದು ಅವರಿಂದನೇ. ಅದಕ್ಕೆ ನೀವ್ ಹೇಳ್ಬೇಕು ನಿಮ್ಮ ಒಪಿನಿಯನ್. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ಲಿ ಅಂತ ಅವಳಿಗೆ ಆಶೀರ್ವಾದ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಇದು ಪುಟಾಣಿದು ಆಯ್ತು. ಇದು ಎಳ್ಳು ಎಳ್ಳುಂಡೆ. ಇದು ಕಲರ್ ಚೇಂಜ್ ಆಯ್ತು. ಎಳ್ಳು, ಬೆಲ್ಲ ಮತ್ತೆ ಇದು ಏಲಕ್ಕಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿರೋದು. ನಾವು ನಾಳೆನೆ ಹಾಲು ಹಾಕ್ತಿವಿ. ಎಲ್ಲಾರು ಒಂದೊಂದ್ ತರ ಹಾಕಿದ್ರೆ ಇವ್ರ ಫಸ್ಟ್ ಇಂದ ಚೌತಿಗೆ ಹಾಕಿ ಉಪವಾಸ ಇರ್ತೀವಿ. ಏನು ಊಟ ಪಂಚಮಿಗೆ ಊಟ ಮಾಡೋದು. ನಾಳೆ ಫುಲ್ ಉಪವಾಸ. ಎಲ್ಲರೂ ಉಪ್ಪು ಏನು ತಿನ್ನಲ್ಲ. ಉಪ್ಪು ತ್ಯಜಿಸಿ ಬರೀ ಸ್ವೀಟ್, ಕಾಳು ಇಷ್ಟ ತಿನ್ಬೇಕು. ಹಣ್ಣು, ಹಾಲು, ಪೂರ್ತಿ ಉಪವಾಸ. ಪಂಚಮಿ ದಿನ ಊಟ. ಸೊ ನಾವು ಉಂಡೆ ಎಲ್ಲ ಕಟ್ಟಾಗಿ ಒಂದು ಸ್ವಲ್ಪ ಹಾಗೆ ರಿಲಯನ್ಸಿಗೆ ಹೋಗಿ ಬರೋಣ ಅಂತ ಹೋದ್ವಿ. ಅಲ್ಲಿ ಮನೆಗೆ ಸಾಮಾನು ಬೇಕಿತ್ತು ಮತ್ತು ಕೆಲವೊಂದು ಬೇರೆ ಐಟಮ್ಸ್ ತೊಗೊಂಡು ಬಂದಿದ್ದೀವಿ. ಅದೇನಂತೇಳಿ ನಾನು ವಿಡಿಯೋ ಒಳಗೆ ಹೇಳಿದೆ. ಜಸ್ಟ್ ಅಲ್ಲಿ ಏನೇನು ಕ್ಯಾಪ್ಚರ್ ಮಾಡೋಕ್ಕಾಯ್ತು. ಒಳಗೆ ನಾವು ರಿಲಯನ್ಸ್ ಹೋಗಿ ಭಾಳ ದಿನ ಆಗಿತ್ತು. ಮೇಲಿನ ಮೇಲೆ ಹೋಗ್ತಿದ್ವಿ ಫಸ್ಟ್, ಈಗ ಆಗಿಲ್ಲ. ಬಟ್ ಈಗ ಭಾಳ ದಿನ ಆದಮೇಲೆ ಹೋಗಿದ್ದಕ್ಕೆ ಒಳಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ನಾ ಹಂಗೆ. ಆಮೇಲೆ ಕೆಲವೊಂದು ಐಟಮ್ಸ್ ತೊಗೊಂಡಿವಿ ಇದು ನಾವಲ್ಲಿ. ಮುಖದಲ್ಲಿ ಏನಿದೆ ಅಂತೇಳಿ ಹೊಳೆಯುತ್ತಲ್ಲ, ಹಂಗಾಗೈತಿ. ನಾವೀಗ ರಿಲಯನ್ಸ್ ಮಾಲಿಂದ ಏನೇನೋ ಸಾಮಾನು ತೊಗೊಂಡು ಬಂದೀವಿ. ವರಮಹಾಲಕ್ಷ್ಮಿಗೂ ಬರೋ ಹಂಗೆ ಅದವ್ರು ಏನು ತೊಗೊಂಡಾರೆ ಏನಂತೇಳಿ ಅವರೇ ತೋರಿಸ್ತಾರೆ. ಬಟ್ ಈಗ ಸದ್ಯಕ್ಕೆ ತೊಗೊಂಡ್ಬಿಟ್ಟಿವಿ ಆಲ್ರೆಡಿ ನಾವು ವರಮಹಾಲಕ್ಷ್ಮಿಗೆ ಬಂದ್ಲೆ ಅಂತ. ಆಮೇಲೆ ಈಗ ಪಂಚಮಿಗೂ ನಾಳೆ
ಎಲ್ಲ ಆಲ್ಮೋಸ್ಟ್ ರೆಡಿ ಇದೆ. ಆದರೂ ಅದು ಇದು ಏನಾದರೂ ಸಿಕ್ಕರೆ ಸಿಗ್ಲಿ ಅಂತೇಳಿ ಒಟ್ಟು ಯಾವ್ಯಾವ ಸಾಮಾನು ಸಿಗ್ತಾವನ್ನೆಲ್ಲ ತಗೊಂಡು ಈಗ ಹೋಗ್ತಿದ್ದೀವಿ. ಭಾಳ ದಿನ ಆದ್ಮೇಲೆ ಒಬ್ಬರು ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊಂಡವ್ರು ನೋಡ್ರಿ. ಈಗ ಇಕೋ ಏನಾರು ಆಫ್ ದಿ ಬ್ಲಾಗ್ ಅಂಜನಾದ್ರಿ ಬೆಟ್ಟದ್ದು ಸ್ಟಾರ್ಟ್ ಆಗಿರೋ ಬ್ಲಾಗ್. ಹಂಗೆ ನೆಕ್ಸ್ಟ್ ನಾವು ಅಯೋಧ್ಯೆಗೆ ಹೋಗೋರಿದ್ದೀವಿ. ಸೇಮ್ ಟೀಮ್. ಅಯೋಧ್ಯೆಗಿನ್ ಮೊದ್ಲು ಎಲ್ಲೋಗೋರಿದ್ದೀರಿ ಹೇಳ್ರಿ. ಟೀಮ್ ಐತ್ ನಮ್ದು. ಏನಪ್ಪಾ ರೆಡಿ? ಅಯೋಧ್ಯೆಗಿನ್ ಮೊದ್ಲು ಎಲ್ಲೋಗೋರಿದ್ದೀರಿ ಅದನ್ನ ಹೇಳ್ರಿ. ಅಯೋಧ್ಯೆಗೆ ಮೊದಲು ಎಲ್ಲಿಲ್ಲ. ಇವ್ರಿ ಅಷ್ಟೇ ಇದಾವೆ. ಬಟ್ ಎಲ್ಲ ಹಬ್ಬ ಆದ್ಮೇಲೆ ಈಗೆಲ್ಲ ಬರೀ ಜಸ್ಟ್ ಹಬ್ಬ ಬಿಟ್ಟಿನೇನು ಇಲ್ಲ. 1 ಮಂತ್ 2 ಮಂತ್ಸ್ ಬರೀ ಹಬ್ಬ. ಅದಾದ್ಮೇಲೆ ಹೋದ್ರೆ ಎಲ್ಲಾದ್ರೂ ಹೋದ್ರೆ ಗೋವಾಗೆ, ವಿಸರ್ಜನೆ ಆದ್ಮೇಲೆ ಹೋದ್ರೆ ಗೋವಾಗ್ ಹೋಗ್ಬೇಕು, ಹೈದ್ರಾಬಾದ್ ಇಲ್ಲ ಹೈದ್ರಾಬಾದಿಗೆ ಹೋಗ್ಬೇಕು. ಇಲ್ಲ ನೆಕ್ಸ್ಟ್ ಇಯರ್ ಅಂತ ಅಯೋಧ್ಯೆಗೆ ಹೋಗೇ ಹೋಗ್ತೀವಿ. ಇದಂತೂ ಫಿಕ್ಸ್ ಐತೆ. ನೆಕ್ಸ್ಟ್ ಇಯರ್ ಅಲ್ಲ, ಈ ಇಯರ್ ಎಂಡಿಗೆ. ಯಾವ್ದು ಇನ್ ಮುಂದೆ ಹಾಕ್ತಿವಿ ಗೊತ್ತಿಲ್ಲ, ಒಟ್ಟು ಹಾಕ್ತಿವಿ. ಒಂದು ಹೈದ್ರಾಬಾದ್ ಆಮೇಲೆ ಹಾಕಿ ಅಯೋಧ್ಯೆ ಫಸ್ಟ್ ಮುಗಿಸ್ತೀವಿ. ಇಲ್ಲ ಹೈದ್ರಾಬಾದೇ ಮುಗಿಸೋದು ಬಂತಂದ್ರೆ ಅಯೋಧ್ಯೆ ನೆಕ್ಸ್ಟ್ ಇಯರ್ಗೆ ಇಡ್ತೀವಿ. ಬಟ್ ಈಗ ಫಸ್ಟ್ ನಮ್ಮ ಹುಡುಗನ ಸಲ ಒಂದಿನ ಅಷ್ಟೇ ಗೋವಾಗ ಹೋಗ್ಬೇಕು. ಅದು ಹೋಗ್ಬೇಕಾಗಿ ಬಂದೈತೆ, ಅದು ಹೋಗ್ತೀವಿ. ಇಷ್ಟಿಷ್ಟು ಹೋಗ್ತಿದ್ದೀವಿ. ನೋಡ್ತಾ ಇರಿ. ಈಗ ಇದ್ದೇ ಥರ ವ್ಯೂಸ್ ಜಾಸ್ತಿ ಬರ್ತೀವಿ. ನಾವು ಕನ್ನಡದಲ್ಲೇ ಮಾತಾಡ್ತಿದ್ದೀವಿ. ಅದಕ್ಕೆ ನಿಮ್ಗೆ ಇಷ್ಟ ಆಗಲಿ ಅಂತ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ವ್ಲಾಗ್ಸ್ ಹಾಕ್ತಾನೆ ಇರ್ತೀವಿ, ಕನ್ನಡದಲ್ಲೇ ಮಾತಾಡ್ತಿರ್ತೀವಿ. ಹಿಂದಿನಾಗ ಮಾತಾಡ್ಬೇಕಂತ ಐತೆ. ನಮ್ಮ ಫಾದರ್ ಮಾತಾಡ್ತಾರೆ, ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ನಾವಿಬ್ರು ಬರೀ ಕನ್ನಡನೇ ಮಾತಾಡೋದು. ಹಿಂದಿ ಆಡಿಯನ್ಸಿಗೆ ಸಾರಿ, ನಮ್ಮ ಫಾದರ್ ಮಾತಾಡ್ತಿರ್ಬೇಕಾದ್ರೆ ಹಿಂದಿದಲ್ಲಿ. ಸೊ ಕೀಪ್ ಲೈಕಿಂಗ್ ಆ್ಯಂಡ್ ಸಪೋರ್ಟಿಂಗ್. ನಾಳೆ ವ್ಲಾಗ್ ಇದ್ರಲ್ಲೇ ಆ್ಯಡ್ ಮಾಡ್ತೀವಿ. ನಾಳೆ 2 ಮನೇಲಿ ಹೆಂಗೆ ಮಾಡ್ತೀವಿ ನಾವು ನಾಗಪಂಚಮಿ ಅಂತೇಳಿ, ಅದನ್ನು ನೋಡ್ತಾ ಇರಿ. ಬಾಯ್. ಇವತ್ತು ನಾಗಪಂಚಮಿ ಅಂತ ನಾವು ನೆನ್ನೆನೆ ಹೇಳಿದ್ವಿ. ನಾವು ಇವತ್ತೇ ಮಾಡ್ತೀವಂತ. ನಾಳೆ ಪಂಚಮಿಗೆ ಊಟ ಮಾಡ್ತೀವಿ, ಉಪವಾಸ ಇರ್ತೀವಿ. ಎಲ್ಲ ಡೀಟೇಲ್ಸ್ ಆಲ್ರೆಡಿ ಹೇಳಿದೀವಿ. ಸೊ ಈಗ ಪೂಜೆ ಮಾಡಿ ಹಾಲು ಹಾಕಿ ಎಲ್ಲ ಮುಗಿಸಿದ್ದೀವಿ ನೋಡ್ರಿ. ಇದೇ ಅದಕ್ಕೆ ಪ್ರೂಫ್. ಈ ಥರ ಕಟ್ಕೋಬೇಕು ನಾವು ಪೂಜೆ ಆದ್ಮೇಲೆ. ಇದು ದೇವ್ರದ್ದು ಅಂತ ಹೇಳಿ. ಆಮೇಲೆ ನಾವು ಹೊಸ ಡ್ರೆಸ್ ಹಾಕೊಂಡು ಹಾಲು ಹಾಕೋದು. ಬೇರೆ ಬೇರೆ ಯಾವ ಡ್ರೆಸ್ ಹಾಕೊಂಡು ನಾವು ಹಾಕಲ್ಲ. ಮೋಸ್ಟ್ಲಿ ಎಲ್ಲರೂ ಹಂಗೆ ಮಾಡ್ತಿರ್ತಾರೆ. ಬಟ್ ಆದರೂ ನಾವು ಮೊದಲಿಂದ ನೆನ್ನೆನೆ ತೊಗೊಂಬಂದಿದ್ದಿದ್ರಿ ಹೋದ್ವಲ್ಲ ಅಲ್ಲಿ ಮಾಲೆಲ್ಲ, ಅದನ್ನ ಇವತ್ತು ಹಾಕೊಂಡ್ಬಿಟ್ಟಿದ್ದೀನಿ. ಬೇರೆ ಯಾವುದು ಆನ್ಲೈನ್ ತರಿಸಿದೆಲ್ಲ ಹಾಕೊಂಡಿಲ್ಲ. ನೆಕ್ಸ್ಟ್ ಗಣಪತಿಯಾಗಿ ನೋಡ್ಬೋದು ನೀವು. ಮಿಂಟ್ರಾ ಅಲ್ಲಿ ತರಿಸಿರೋದು. ನಾಗಪ್ಪನ ಕೂಡಿಸಿ ಕೆಳಗಡೆ ಅಕ್ಕಿ ಹಾಕಿ ಅರಶಿನ ಕುಂಕುಮ ಹಾಕಿ ನಾಗಪ್ಪನ ಕೂಡಿಸಿ ಅದಕ್ಕೆ ಒಂದು ದಾರ ಕಟ್ತೀವಿ. ಆಮೇಲೆ ಹೂವು ಎಲ್ಲ ಇಟ್ಟು ಮತ್ತು ಬೇರೆ ಎಲ್ಲ ಪೂಜೆ ಮಾಡಿ ಆಮೇಲೆ ನೈವೇದ್ಯ ಮಾಡಿ ಇದ್ರದ್ದು ಒಳಗಡೆ ನೆನ್ನೆ ಮಾಡಿದ ಮಡಿನಲ್ಲಿ ಮಾಡಿದ್ದು 3 ಥರದ್ದು ಉಂಡೆ ಇಟ್ಟು ಆಮೇಲೆ ಮಂಗಳಾರತಿ ಅದರಲ್ಲಿ ಹಾಲು, ಸ್ವಲ್ಪ ಬೆಲ್ಲ, ತುಪ್ಪ ಹಾಕಬೇಕು. ಬರೀದು ಹಾಕಂಗಿಲ್ಲ ನಾಗಪ್ಪಗೆ. ನಾವು ಇದೇ ಸಲ ಹಾಲು ಹಾಕಿದೀವಿ. ನಾವು ಹಾಕಿ ಮುಗಿಸೀವಿ. ಈಗ ಇವ್ರು ಲಾಸ್ಟ್ ಆಗ್ತದೆ. ಈಗ ಇನ್ನು ಇವರು ಅಷ್ಟೇ ಹಾಕ್ಬೇಕು. ಇಷ್ಟು ಪೂಜೆ. ನಮ್ಮ ದೇವ್ರ ಮನೆ ಸಣ್ಣದಿದೆ. ನಮ್ಮ ಮೇಲೆ ಒಂದು ಒಪ್ಪನ್ ದೇವ್ರ ಮನೆ. ನಮ್ಮ ಮೇಲೆ ಶಿಫ್ಟ್ ಆದಾಗ ಅಲ್ಲೇ ತೋರಿಸ್ತೀವಿ. ಸದ್ಯಕ್ಕೆ ಏನ್ ಮಾಡಕ್ಕಾಗಲಿಲ್ಲ. ಇಲ್ಲ ನಮ್ದು ದೇವ್ರ ಮನೆ ಐತೆ. ನಮ್ಮಲ್ಲಿ ಅಲ್ಲೇ ಇದ್ವಿ ಹಬ್ಬಕ್ಕೆ ಬರಕಿನ್ ಮೊದಲು. ಇವ್ರು ಮೊದ್ಲಿನ ಟವಲ ಯಾಕೆ ಪೂಜೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ನೀವೇ ಹೇಳ್ರಿ ಗೈಸ್. ಇದ್ರಲ್ಲಿ ಲುಂಗಿ ಉಟ್ಕೊಂಡು ಪೂಜೆ ಮಾಡಂತ ಹೇಳ್ರಿ. ಯಾರ್ಯಾರು ಕಮೆಂಟ್ ಅವಾಗ ಅವ್ರು ಮಾಡ್ತಾರೆ, ನಾವು ನೋಡಿ ಹೇಳ್ತೀವಿ ನಿಮಗೆ. ಅವ್ರ ಟವಲಲ್ಲೇನೆ 25 ವರ್ಷದಿಂದ ಪೂಜೆ ಮಾಡ್ತಿದ್ದಾರೆ. ಹಂಗೆ ಯಾಕೆ ಬರ್ತಾರೆ ನಮಗೂ ಗೊತ್ತಿಲ್ಲ. ಟವಲ್ ಹಾಕೋತಾರೆ, ಬಂದ್ಬಿಡ್ತಾರೆ ಪೂಜೆ ಮಾಡ್ತೀನಿ ಅಂತ ಅಷ್ಟೇ. ನಿಮ್ ಊರ್ ಸೈಡ್ ಲುಂಗಿ ಉಟ್ಕೊಂಡ್ ಮಾಡ್ತಾರ, ಅಲ್ಲಿ ತೋರ್ಸಾರೇನೋ ಹೋದಾಗ. ಅಲ್ಲೇ ಲುಂಗಿ ಕಟ್ಕೊಂಡ್ ಹೆಂಗ್ ಮಾಡ್ತಾರಂತ ಹೇಳಿ. ನಿಮ್ ಅತ್ತಣಿ ಸೈಡ್ ಮುರುಗುಂಡಿ ಮತ್ತೆ ಅದ್ರ ಲುಂಗಿ ಅಂತಾರ. ನಮ್ ಬಳ್ಳಾರಿ ಸೈಡ್ ಅದ ನಿಮ್ ಭಾಷೆ. ಅದು ನಾವ್ ಬಳ್ಳಾರಿ ಮಿಕ್ಸ್ ಮಾಡಿ ಮಾತಾಡ್ತೀವಿ. ನಾವ್ ಲುಂಗಿ ಅಂತೇವೆ ಅದನ್ನ. ನಮ್ಮಲ್ಲಿ ಲುಂಗಿನ ಅನ್ನೋದು ಪಂಚೆ. ಪಂಚೆ ಲುಂಗಿ ಮತ್ತೆ ತಮಿಳು ಕೂಡ.
ಕನ್ನಡ ಒಳಗೆ ಪಂಚೆ ಅಂತಾರೆ, ಮತ್ತೆ ಲುಂಗಿ ಸ್ವಲ್ಪ ಮಿಕ್ಸ್. ನೀವು ದೋತ್ರ ಅಂತೀರಿ, ಅದು ನೀವು ಅತ್ತಣಿ ಸೈಡ್. ನಾವಿವತ್ತು ಉಪವಾಸ ಮಾಡೋದ್ರಿಂದ ನಾವು ಹೇಳಿದ್ದೀವಿ ಆಲ್ರೆಡಿ, ನೆನ್ನೆಗೆ ಕಟ್ಟಿರೋ ಉಂಡೆ ಅಷ್ಟೇ ತಿಂತೀವಿ. ಮತ್ತೆ ಸದ್ಯಕ್ಕೆ ನಾನು ಹಾಲು ಕುಡಿತಿದ್ದೀನಿ, ಸೊ ಇಷ್ಟೇ ನಾವು ಇವತ್ತೇನೈತೆ ಅದನ್ನೇ ತೋರಿಸ್ತೀನಿ. ಆಮೇಲೆ ಕೈಯಾಗಿರೋದನ್ನ ಕೈಯಾಗ ಹಿಡ್ಕೊಂಡು ಹಿಂಗಿರ್ಬೇಕಿಲ್ಲ ನೋಡು. ಉಂಡೆ ತಿಂದು ಮುಗಿಸ್ಬಿಟ್ರ ಹಾಲು ಹಾಕಿದ್ರ ನಾಗಪ್ಪಗೆ ಇರ್ಲೇ ಬೇಡ. ಇವತ್ತು ನಾವು ಮಲ್ಕೋಬಾರ್ದು ಅಂತೇಳಿ ಏನೋ ಒಂದು ಟೈಮ್ ಪಾಸ್ ಮಾಡ್ಬೇಕಂತೇಳಿ ಇದನ್ನ ಆಡ್ತಿದ್ದೀನಿ. ಇದು ಫಸ್ಟ್ ನಂಗೆ ಏನೂ ಬರ್ತಿದ್ದಿಲ್ಲ, ಈಗ ಪರವಾಗಿಲ್ಲ ನಾನು ಆಡ್ತಿದ್ದೀನಿ. ನೋಡ್ರಿ ಎಷ್ಟೊಂದು ಕಾಯಿನ್ ಬರಂಗ್ ಮಾಡ್ಕೊಂಡ್ರಿ ಇವತ್ತು. ಫಸ್ಟ್ ಡೇ ಏನೂ ಬರ್ಲಿಲ್ಲ ನನಗೆ. 12 ಗಂಟೆ ರಾತ್ರಿವರೆಗೂ ಹಂಗೆ ಆಡ್ತಾನೆ ಇದ್ವಿ, ಏನೋ ಅಷ್ಟು ಅರ್ಥನೇ ಆಗಿದ್ದಿಲ್ಲ. 2ನೇ ಸಲಕ್ಕೆಲ್ಲ ಅರ್ಥ ಆಗ್ತಾ ಇತ್ತು ಆಲ್ರೆಡಿ. ಈಗ ನಾನು ಯಾವ ಆಟ ಅದು? ಯಾವ ಆಟ? ಏನೋ ಗೊತ್ತಿಲ್ಲ. ಕವಡೆ ಕವಡೆ ಆಟ. Hello. ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ಹಿಂಗಾಡ್ಬೇಕು ಹಾಡು. 1 ಲೈನ್ ಆದ್ರೂ ಕರೆಕ್ಟ್ ಆಗಿ ಹಾಡು. ನೀಡು ಶಿವ ನಾವೇ 0.5 ಇದ್ರಾಗ ಹಾಕ್ಬೇಕ ಸ್ಪೀಡ್. ಅವನ್ 2 ಸ್ಪೀಡ್ ನಾಗ ಆಡ್ತಿದ್ದ. ನೀಡು ಶಿವ ನೀಡದಿರು ಶಿವ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ಹಿಂಗಾಡ್ಬೇಕು. ಜೋರ್ ವಾಯ್ಸ್ ಐತಿ, ಆಡೋವಾಗ ಹೇಳ ಮತ್ತದನ್ನ. ನೋಡಿ ಅಯ್ಯೋ ಅವ್ರು ಇದೆ ನೋಡಿ ಉಮಾಸುದವ್ರು ನೋಡ್ರಿ ಹೆಂಗ್ ಪೂಜೆ ಮಾಡ್ಯಾರಂತ. ಇಲ್ಲೆಲ್ಲ ರಂಗೋಲಿ ಹಾಕಿ ನಾಗಪ್ಪ ನಿಂಗೆ ಮತ್ತೆ ಈ ತರ ಎಷ್ಟು ಕ್ಲೀನ್ ಆಗಿ ಪೂಜಾ ರೂಮ್ ಅಥವಾ ಗುಡಿ ಒಳಗಿರೋ ಪೂಜಾ ರೂಮ್ ಗೊತ್ತಾಗ್ಬಲ್ದು. ಉಮಾಸುದವ್ರು ಹಂಗ್ ಪೂಜೆ ಮಾಡಿದಾರ. ಉಂಡೆ ಲೇಟಾಗಿ ಬರತ್ತವ ಪಾಪ. ನಾಗಪ್ಪ ನೋಡ್ರಿ, ನಾಗಪ್ಪನ ಮಡಿ ನಾಗಪ್ಪ ನಮ್ಮಂಗಲ್ಲ, ಇನ್ನ ಜಾಸ್ತಿ ಮಡಿ ಮಾಡ್ತಾರ ಅವ್ರು. ಮನೆಯವ್ರು ಯಾರಿದಾರೆ ಮಾತಾಡಕ್ ಬರ್ರಿ ಇಲ್ಲಿ. ನಮ್ಮ ಮನೆಯಲ್ಲಿದ ನಮ್ಮ ಅಕ್ಕ. ಇದು ಪಾಪು, ಸಣ್ಣ ಪಾಪು, ಹಠಮಾರಿ ಪಾಪು, ಬುಜ್ಜಿ ಪಾಪು. ಇದು ಆಪು ಇದ್ದಾಗ ನೋಡಿ. ಇಲ್ಲಿ ಈ ಮನೆಗೆ ಆಪು ಇವರು ಪವಿತ್ರ ಅಂತ ಅಂತ ಗೊತ್ತಿದ್ದಾರೆ. ಸುರೇಶ್ ಅಡ್ಗೆ ಅವರು ಸಿಸ್ಟರ್ ಇಲ್ಲ, ನಮ್ ಸಿಸ್ಟರ್ ಇಲ್ಲ ಅವರು. ಸೊ ಇವ್ರು ಸುರೇಶ್ ಅಡ್ಗೆ ಅವ್ರು ಯಾರು ನೋಡ್ರಿ ನೀವೇ ಇಲ್ಲಿ. ಇವ್ರು ನಮ್ಮ ಮಾಮ. ಸುರೇಶ್ ಅಡ್ಗೆ ಅವ್ರಿಗೆ ಎಲ್ಲಾರು ತಂಗಿ ಸಮಾನ. ಎಲ್ಲಾರು ತಂಗಿ ಸಮಾನ ಮಾಮ್ಸ್ ಅವರು. ಸೊ ಇವ್ರೀಗ ಮನೆ ಅದ್ರ ಪೂಜಾ ಬಗ್ಗೆ ಇವ್ರು ಹೇಳ್ತಾರೆ. ಇವ್ರೇನಿದಾರೆ, ಇವ್ರ ನೆನ್ನೆ ಮಾತಾಡ್ಯಾರ ನಮ್ ಬಗ್ಗೆ. ಅವ್ರ ಇವತ್ ನೈಟ್ ಹಾಕೊಂಡ್ ಕೂತಾರ. ಅದಕ್ಕೆ ಇವ್ರ ಡ್ರೆಸ್ ಅಲ್ಲಿ ಇದಾರೆ. ಇವ್ರಿಗೆ ಮಾತಾಡಂತಿದೀವಿ ನಾವು. ಅವ್ರ ಮಾತಾಡಲ್ಲ ಅಂತ, ನೈಟೇ ಹಾಕೊಂಡವ್ರಿಗೆ ಬ್ಯಾಡ ಅಂತ ಹೇಳಿ ನಾವು. ಇದು ನಮ್ಮ ದೇವರ ಮನೆ, ನಾವು ಮಡಿಯಿಂದ ಆಚರಿಸ್ತೇವೆ. ನಾವೇನ್ ಪೂಜೆ ಮಾಡಲ್ಲ, ಅವ್ರು ಉಮಾಸುರ ಪೂಜೆ ಮಾಡ್ತಾರೆ. ಬೆಳಗ್ಗೆ ಸ್ನಾನ ಮಾಡಿ ಮಡಿಯಿಂದ ನಾಗರ ಪಂಚಮಿ ಎಲ್ಲ ಮಾಡ್ಬಿಟ್ಟು ಬಂದು ನಾವು ಉಂಡೆ ಅಷ್ಟು ಪ್ರಸಾದ ಮಾಡ್ಕೊಟ್ಟಿನಿ. ಎಲ್ಲ ಅವರೇನೆ ಮಾಡಿಟ್ಟಿದ್ದಾರೆ. ನೈವೇದ್ಯಕ್ಕೆ ಹಣ್ಣು ಮತ್ತೆ ನಾವೊಂದಿಷ್ಟ 5 ತರದ್ದು 3 ತರದ್ದು ಉಂಡೆ ಅದ್ ಮಾಡಿಕೊಟ್ಟಿದೀನಿ. 5 ಅವರೆಲ್ಲ ಪೂಜೆ ಮಾಡಿದ್ದಾರೆ. ಇಷ್ಟು ನಮ್ಮ ದೇವರ ಮನೆ. ಇದ್ರಲ್ಲೇ ನೆಕ್ಸ್ಟ್ ಗಣಪತಿ ಬಂದ್ ಕೊಡ್ತೈತೆ. ಅದೆಂತ ಗಣಪತಿ ಅಂತೇಳಿ ನೋಡ್ತಾ ಇರಿ. ನಮ್ಮಂಗಲ್ಲ, ಅವ್ರ ಗಣಪತಿ ಸ್ಪೆಷಲ್ ಐತಿ ಒಂದ್ ಸ್ವಲ್ಪ. ಈ ಹುಡ್ಗ ಯಾಕೆ ಅಳ್ತಿದ ಕಮೆಂಟ್ ಮಾಡ್ರಿ ಗೈಸ್, ನಿಮ್ಗೆ ಗೊತ್ತಿದ್ರೆ. ನೋಡ್ ಬಾಯ್ ಅಂತ ಹೇಳು. ನಮ್ ವ್ಲಾಗಿಗೆ ಬೇಕಾ ಬೇಡ ನಿನ್ ವಿಡಿಯೋ ಬಾಯ್ ಅಂತ ಹೇಳು. ಥ್ಯಾಂಕ್ ಯು ನೋಡಿ, ಲಿಂಕ್ ಮಾಡ್ಬೇಕು. ಗುಡ್ ಬಾಯ್ ಓಕೆ, ಗುಡ್ ಬಾಯ್. ಗಣೇಶ ಇದ್ದಾಗ ಈ ಹುಡುಗ ಟ್ರೆಡಿಷನಲ್ ಡ್ರೆಸ್ ನಾಗ ಇರ್ತಾನೆ. ಅವಾಗ ಅವನೇ ಹೇಳ್ತಾನೆಲ್ಲ ಏನೇನಂತ. ಉಪವಾಸ ಅಜ್ಜಿಗೆ ಎಷ್ಟು 85 years ಇವಾಗ. ನಮ್ಮ ಮಾಮಿಗೆ 85 ವರ್ಷ ಆದ್ರೆ ಇವ್ರಿಗೆ ಇನ್ನೂರು
ಎಲ್ಲಾ ದೇವ್ರ ಮಡಿ ಆಚರಣೆ. ಇರ್ತಾರೆ ಎಲ್ಲ ಪಾಲಿಸ್ತಾರ. ಮನೆಯೊಳಗೆ ಏನೋ ಇದ್ರೆ ಎಲ್ಲ ಪೂಜೆ ಆಗೋದನಕ ಒಂದ್ ಹನಿ ನೀರು ನಡೆಯಲ್ಲ ಅವ್ರಿಗೆ. ಚಾನು ಕುಡಿಬೇಕು, ಎಲ್ಲ ಕರೆಕ್ಟ್ ಆಗ್ಬೇಕು ಅವ್ರಿಗೆ. ಎಲ್ಲ ಕರೆಕ್ಟ್ ಆಗಿರ್ಬೇಕು. ನೋಡಿ ಗೈಸ್ ಇವ್ರದ್ದು ಉಂಡೆ ಹೆಂಗಿದಾವಂತ ಆಲ್ಮೋಸ್ಟ್ ಸೇಮ್ ಇದಾವೆ. ಬಟ್ ಇದು ನಮ್ದು ಇಷ್ಟು ಕಪ್ಪಿಲ್ಲ, ನಮ್ದು ಸ್ವಲ್ಪ ಬಿಳಿ ಆಗೈತೆ ಕಲರ್ ಅಷ್ಟೇ. ಬಾಯ್ ಅಂತ ಈಗ ಹೇಳ್ರಿ ಮತ್ತೆ ಎಲ್ಲಾರು ಎಲ್ಲಾರು